ಇವರಿಗೆ ಅವೇರ್ನೆಸ್ ಪ್ರೋಗ್ರಾಮ್ ಆಗಿದೆ. ಯಾಕಂದರೆ ಇದು ದಿನಗಳಲ್ಲಿ ಸೈಬರ್ ಕ್ರೈಮ್ ಹೆಚ್ಚಾಗುತ್ತೆ. ಆನ್ಲೈನಲ್ಲಿ ಹೆಚ್ಚಾಗುತ್ತೆ. ಆ ಕಾರಣದಿಂದ ನಾವೇನು ಮಾಡಬೇಕು, ಜಾಗೃತ ಬರೀ ಪೊಲೀಸ್ ಮಾಡಬೇಕು ಕೆಲಸ ಇಲ್ಲ, ನಮ್ಮದು ಕರ್ತವ್ಯ ಇಲ್ಲ. ಯಾಕಂದರೆ 80% ನಮ್ಮ ಕೆಲಸ, 20% ಅವ್ರ ಕೆಲಸ. ಬರೀ ಪೊಲೀಸ್ ಡಿಪಾರ್ಟ್ಮೆಂಟ್ ನಾವು ಕಾಯ್ದೆ ಸಕಾಲ ಕೊಡಬೇಕು. ಇದು ಯಾಕಂದರೆ ದಿನಗಳು ನೋಡಿದ್ರು ಕ್ಯೂ ಆರ್ ಕೋಡ್ ಇರ್ಬೋದು, ಮತ್ತು ಒಂದು ಮೆಸೇಜ್ ಬರ್ತೈತಿ, ಲಕ್ಕಿ ಡ್ರಾಪ್ನಲ್ಲಿ ಒಂದು ಮೆಸೇಜ್ ಬರ್ತೈತಿ, 1 ಲ್ಯಾಕ್ ಬಂದೈತಿ. ಅದಕ್ಕೆ ಮತ್ತು ಸೈಬರ್ ಸೇಫ್ಟಿ ರೂಲ್ಸ್ ಇದಾವೆ. ನೆಕ್ಸ್ಟ್ ಅನ್ನೋ ನಂಬರ್ ಕೊಡ್ತಾವೆ, ನಿಮ್ಮ ಲಕ್ಕಿ ಡ್ರಾಪ್ ಸಿಕ್ಕೈತಿ, ಜಾಬ್ ಪ್ಲೇಸ್ಮೆಂಟ್ ಹಣ ಕೊಡ್ತೀವಿ, ಇದು ಕೊಡ್ತೀವಿ. ಅದರಿಂದ ಮತ್ತು ಬ್ಯಾಂಕ್ ಹೆಸರಲ್ಲಿ ಇರುವ ಮೆಸೇಜ್ ಬರ್ತೈತಿ. ಈ ಬ್ಯಾಂಕ್ ಕೇಳಿದಾಗ ಆಧಾರ್ ಲಿಂಕ್ ಮೆಸೇಜ್ ಬರ್ತೈತಿ, ಏನಿದೆ ಕ್ಲಿಕ್ ಮಾಡ್ತೀವಿ. ಎಪಿಕ್ ಆ್ಯಪ್ ಆಯ್ತು ಹಾಕಾಗಲ್ಲ. ಆ ಕಾರಣದಿಂದ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ತೇವೆ. ನಿಮ್ಗೇನು ತಿಳಿಯೋದ್ರೆ ಸಿಸ್ಟಮ್ಯಾಟಿಕ್ ಕ್ಲಿಕ್ ಮಾಡಿ ಇದನ್ನು ಸ್ವಲ್ಪ ತೆಗೆದುಕೊಂಡು ಮಾಡುತ್ತಾರೆ. ಅದು ಕಿಡ್ನಾಪಿಂಗ್, ಅದಕ್ಕೆ ಸೈಬರ್ ಕಿಡ್ನಾಪ್ ಮತ್ತು ಡಿಜಿಟಲ್ ಅಪಹರಣ ಇವೇನು ಅನ್ನ ಪಾಲ್ಕೊತಾವೆ, ನಮ್ಮ ಕಿಡ್ನಾಪ್ ಆಗಲ್ಲ ಮಾಡ್ತಾವೆ. ಆ ಕಾರಣವಾಗಿ ಇವೆಲ್ಲ ಮಾಹಿತಿ ಬಗ್ಗೆ ಮಕ್ಕಳ ನಿಮಗೇನು ಮಾಹಿತಿ ತಿಳಿಸ್ತಾರೆ. ನಮಸ್ಕಾರ. ಮಾಡಿ ಕ್ರೈಮ್ ಕೇಸ್ ಅಂತೇಳಿ ರೀಸೆಂಟ್ ಒಂದು 15 ಸಿಟಿ ಹೋಗುತ್ತೆ. ಇದು ಸೈಬರ್ ಕ್ರೈಮ್ ಪ್ರಪ್ರಥಮವಾಗಿ ಸ್ಟಾರ್ಟಿಂಗ್ 1820 ಟ್ರಾನ್ಸ್ಫರ್ ಸ್ಟಾರ್ಟ್ ಆಯಿತು. ಹೆಂಗೆ ಸ್ಟಾರ್ಟ್ ಆಯ್ತು ಅಂದ್ರೆ ಈಗ ನಮ್ಮ ಸೀರೆ ಎಲ್ಲ ಕೈ ಸೀರೆ ಖಾತೆಗೆ ಟೈಮಲ್ಲಿ ಮಾಡ್ತಾರೆ. ಅದರೊಳಗೆ ಒಂದು ಜಾಕ್ವಿಲ್ ನಾವು ಅದನ್ನು ಸೀರೆ ಟೈಮನ್ನ ಕಂಪ್ಯೂಟರ್ ಮುಖಾಂತರ ಅಪ್ಡೇಟ್ ಮಾಡೋದು ಅವೇನು ಸಂಶೋಧನೆ ಮಾಡೋಲ್ಲ. ಅದರಿಂದ ಮಾಡಿದ ತಕ್ಷಣ ಏನಾಗ್ತದೆ, ಎಷ್ಟೋ ನೂರಾರು ಮಂದಿ ಕೆಲಸ ಕಡಿಮೆ ಆಗ್ತದೆ. ಆ ನೂರಾರು ಮಂದಿ ಕೆಲಸ ಏನು ಕಡಿಮೆ ಆಗಲ್ಲ. ಆ ಜನ ಹೆಂಗಾರ ಮಾಡಿ ನಾವು ಏನು ಪ್ಲಾನ್ ಹೇಗೆ ಮಾಡಬೇಕು ಉದ್ದೇಶನ ಹೊರಗೆ ಫಸ್ಟ್ ಕೈಗೊಂಡು ತಗೊಂಡು ಆಫ್ ಮಾಡಿದ್ರು. ಸೈಬರ್ ಕ್ರೈಮ್ ಅಂತ ಅಪ್ಡೇಟ್ ಆಗಕ್ಕೆ ಮಾಡ್ತಾರೆ. ಅಲ್ಲೇ ನಮ್ಮ ಇಡೀ ವಿಶ್ವದೊಳಗೆ ಫ್ರಾನ್ಸ್ 1820 ಸ್ಟಾರ್ಟ್ ಆಗಿದೆ. ಮತ್ತಿನ್ನೊಂದು ಸೈಬರ್ ಕ್ರೈಮ್ ಬಗ್ಗೆ ನಮ್ಮ ಕೇಂದ್ರ ಸರ್ಕಾರ ಒಂದು ಆ್ಯಕ್ಟನ್ನು ಜಾರಿ ಮಾಡಿದ್ರು, IT ಆ್ಯಕ್ಟ್ ಅಂತೇಳಿ. ಮತ್ತು 2002 IT ಆ್ಯಕ್ಟ್ 2011 ಆ್ಯಕ್ಟ್ ಅಂತ. ಈ ಸೈಬರ್ ಕ್ರೈಮ್ ರಿಲೇಟೆಡ್ ಏನು ಪ್ರತಿಯೊಂದು ಏನು ಬರ್ತಾವೆ ಅಪರಾಧಗಳು, ಎಲ್ಲ ಅಪರಾಧಗಳು ಈ IT ಆ್ಯಕ್ಟ್ ಒಳಗೆ ಬರ್ತಾವೆ. ಈಗ ಸರ್ ನನ್ನ ಫೋನ್ ಹ್ಯಾಕ್ ಆಗೈತ್ರಿ, ನನ್ನ ಕಂಪ್ಯೂಟರ್ ಹ್ಯಾಕ್ ಆಗೈತಿ, ಸರ್ ನನ್ನ ಮೆಸೇಜ್ ಬಂತು ಕ್ಲಿಕ್ ಮಾಡಿ ಸರ್ ನನ್ನ ಅಮೌಂಟ್ ಹೋಯ್ತು, ಮತ್ತು ವಾಪಸ್ ನನ್ನ ಫೋಟೋ ಬ್ಲ್ಯಾಕ್ಮೇಲ್ ಮಾಡ್ತಾರೆ, ನನ್ನ ವಾಟ್ಸಪ್ನಾಗ ಫಾಲೋ ಮಾಡಿ ಇಲ್ಲಿಂದ ಅಂದರೆ ಇಟ್ ಮೀನ್ಸ್ ರಿಲೇಟೆಡ್ ಹಾಕ್ತಾರೆ ಏನು ಬರ್ತಾವಲ್ಲ ಇವೆಲ್ಲ ಸೆಕ್ಷನ್ IPC ಅಂದರೆ BINSS ಇದ್ರೊಳಗೂ ಬರ್ತಾವೆ. ಸಪ್ರೇಟ್ IT ಆ್ಯಕ್ಟ್ ಬರುತ್ತೆ. ಸ್ಪೆಷಲಿ IT ಆ್ಯಕ್ಟ್ ಜಾರಿ ಉದ್ದೇಶನ ಮೇನ್ ಉದ್ದೇಶ ಏನಂದ್ರೆ ಈಗೇನು ಸೈಬರ್ ಕ್ರೈಮ್ ಇರ್ತದಲ್ಲ ಅದ್ರೊಳಗೆ ಅದಕ್ಕೆ ಪನಿಷ್ಮೆಂಟ್ ಅಂತೇಳಿ ಸಪ್ರೇಟ್ ಆನ್ಲೈನ್ ನೋಡ್ಬೇಕಂತ ಸೈಬರ್ ಕ್ರೈಮ್ ಮೇನ್ ಉದ್ದೇಶ ಏನಂದ್ರೆ ನಮ್ಮ ಅತಿಯಾದ ಆಸೆ, ನಮ್ಗೆ ಗೊತ್ತಿರೋದು ಕ್ಲಿಕ್ ಮಾಡಿದ್ರೆ ಏನೋ ಪ್ರಾಬ್ಲಮ್ ಮಾಡಿದ್ರೆ ಗೊತ್ತಿರೋದೆ. ಬಟ್ ಅದು ಇನ್ನಷ್ಟು ಮುಂದೆ ಹೋಗು ಬರೀ ಏನು ಇರಾಕಂದ್ರೆ ಕ್ಲಿಕ್ ಮಾಡ್ತಲ್ಲ. ನಮ್ಮ ನೀವು ಒಂದು ವೆಬ್ಸೈಟ್ ಕ್ಲಿಕ್ ಮಾಡಿದಂದ್ರೆ ಆ ಲಿಂಕ್ ಏನಿರುತ್ತಲ್ಲ ಅದು ಒಂದೇ ಲೈನ್ ಒಂದೇ ಓಪನ್ ಆಗೋದಿಲ್ಲ. ಈಗ ಕೂಡ ಎಕ್ಸಾಂಪಲ್ ನೀವು ಗೂಗಲ್ ಹೋಗ್ಬೋದು, ಯಾವುದೋ ಒಂದು ವೆಬ್ಸೈಟ್ ಯಾವುದೋ ಒಂದು ವೆಬ್ಸೈಟ್ ಇರ್ತದೆ. ಎಕ್ಸಾಂಪಲ್ ಆ್ಯಕ್ಟ್ IT ಆ್ಯಕ್ಟ್ ಸರ್ಚ್ ಮಾಡ್ತಾರೆ ಅದು ಒಂದೇ IT ಆ್ಯಕ್ಟ್ ನೋಡಿದ್ರೆ ಅದು ಒಂದೇ ಸರ್ಚ್ ಆಗ್ತಾರೆ. ಇವಾಗ ಮತ್ತೆ ಅಕಸ್ಮಾತ್ ಜಂಪ್ ಆಗಿ ಮತ್ತೊಂದು ಬೇರೆ ಅದ ನಿಮ್ಗೆ ಗೊತ್ತಿರ್ತಾರೆ ಯಾರು ಸರ್ಚ್ ಮಾಡ್ತಾರ. IT ಆ್ಯಕ್ಟ್ ಸರ್ಚ್ ಮಾಡಿದಾಗ ಅದು IT ಆ್ಯಕ್ಟ್ ಅಂತ ಅದು ಮುಂದೆ ಹೋಗ್ತಾ ಇರ್ಬೇಕಲ್ಲ ಸರ್, ಇದು ಆಗ್ತಾ ಇರ್ಬೇಕು. ಆಗ್ಬಿಟ್ಟು ಮತ್ತೊಂದು ವೆಬ್ಸೈಟ್ ಜಂಪ್ ಆಗೋವಾಗ ಏನು ಬೇರೆ ಬೇರೆ ಅಡ್ರೆಸ್ ಬಂದು ಅವ್ರ ವರ್ಷ ಮಾಡ್ಬೇಕು. ಇದು ಎಲ್ಲೇ ಸೈಬರ್ ಕ್ರೈಮ್ ಆಗಿ ನಾವು ಹತ್ತಿರ ಆಗತ್ತಿವೆ ಅಂತ ನೀವು ಬ್ಯಾಂಕ್ ಫ್ರಾಡಿಂಗ್ ಹೇಳಿದ್ರು ಸರ್. ಏನು ಹೇಳಿದ್ರು ಬ್ಯಾಂಕ್ ಫ್ರಾಡಿಂಗ್ ಈಗ OTP ಕಳಿಸ್ತಾರೆ. OTP ಕಳಿಸಿದ್ರಿಂದ ಈಗ ನಾವು ATM ಬಂದಾಗಿದೆ, ನಾವು ಅದೇ ಇದು ಮಾಡ್ಬೇಕು ಸ್ಟಾರ್ಟ್ ಮಾಡಬೇಕು. ಅದಕ್ಕಾಗಿ OTP ಹೇಳಾಗ್ತದೆ. ನಮ್ಗೆ ಏನಾಗುತ್ತೆ ಆ ನಾವು ಆಧಾರ್ ಕಾರ್ಡ್ ನಂಬರ್ ಎಲ್ಲ ಅಡ್ರೆಸ್ ಫೋನ್ ನಂಬರ್ ಅದನ್ನ ಹಾಕ್ತಾರೆ. ಅದಕ್ಕೆ ಎಕ್ಸಾಂಪಲ್ ಸೈಬರ್ ಕ್ರೈಮ್ ಆಗ್ತಾ ಮಾಡೋದು. ಎಕ್ಸಾಂಪಲ್ ಸೈಬರ್ ಕ್ರೈಮ್ ಹೆಂಗೆ ಗೊತ್ತದು ನಿಮಗೆ ಈಗ ಇವ್ರ ಹೆಸರು ಒಂದು ಮೆಸೇಜ್ ಬರ್ತೇವೆ. ಈಗ ನಿಮ್ಗೆ ಪಾರ್ಸಲ್ ಬಂದಿದೆ, ಹಿಂಗೆ ಸರ್ ತಗೋ ಸರ್ ಅಂತ
ಇವ್ರು ಪಾರ್ಸಲ್ ಹಾಕ್ತಾರೆ ಏನು ಮೊಬೈಲ್ ಕಸ್ಟಮರ್ ಏನು ಮಾಡ್ತಾರೆ ಫಸ್ಟ್ ಒಂದು ಶ್ರಮ ಹಾಕ್ತಾರೆ ಸರಿ ಇಷ್ಟು ಹಾಕೋರು ಇಷ್ಟು ನಂಬರ್ ಹಾಕಬೇಕು ಹಾಕಿದ್ರೆ ಬರ್ತಾ ಇವ್ರೇನು ಮಾಡ್ತಾರೆ ಒಂದು 50,000 ಮೊಬೈಲ್ ಇರ್ತಂದ್ರೆ ಆಯ್ತು ಒಂದು 5,000 ಹಾಕಿದ್ರೆ ನಾವು ಏನು ಮಾಡ್ಕೊಂಡು ಏನೋ ಒಂದು 2 ಹಾಕಿದ್ರೆ ಒಂದು 5,000 ಹಾಕ್ತಾರೆ ಆಮೇಲೆ ಅವ್ರು ಏನು ಮಾಡ್ತಾರೆ ಕೆಲಸ ಆಲ್ಮೋಸ್ಟ್ ಎಲ್ಲ ಬಂದಿದೆ ಒಂದು ಸಿಟಿ ಬಂದಿದೆ ಬಟ್ ಅಲ್ಲಿ ಪೋಸ್ಟ್ ಆಫೀಸಿಗೆ ಅಲ್ಲಿ ಒಂದು ಸ್ವಲ್ಪ ಪ್ರೊಸೀಜರ್ ಇರ್ತಾವೆ ಅಲ್ಲಿ ಒಂದು 5,000 ಹಾಕೋಬೇಕು ಮತ್ತು ಅವ್ರು 5,000 ಹಾಕ್ತಾರೆ ಮತ್ತು ಹಾಗೇನಾಗ್ತದೆ ಇಲ್ಲಿ ನೇರ ಬರುತ್ತೆ ಅಲ್ಲಿ ಎಂಪ್ಲಾಯ್ಮೆಂಟ್ ಪೋಸ್ಟಿಗೆ ಕೆಲಸ ನಿಮ್ಮಲ್ಲಿ ಎಂಪ್ಲಾಯ್ಮೆಂಟ್ ಸ್ಟೇಷನ್ಗೆ ಪೋಸ್ಟಿಗೆ ಬಂದರೆ ನೀವು ಅಲ್ಲಿ ಒಂದು 10,000 ಹಾಕಿದ್ರೆ ತೊಗೊಂಡ್ಬಿಡ್ರಿ ಸರ್ ಬರ್ತಾರೆ ಇವ್ರು ಅವಾಗ ಒಂದು ಹಾಕ್ತಾರೆ ಟೋಟಲ್ ಫೋನ್ ವ್ಯಾಲ್ಯೂ ಅಂತ 50,000 ಬಟ್ ಆಲ್ರೆಡಿ 20,000 ಹಾಕಿದ್ರು 20,000 ಹಾಕಿದ್ರೆ ಏನಾಗುತ್ತೆ 20,000 ಹಾಕಿದ್ರೆ ಅಂದ್ರೆ ಬಿಡಾಕು ಬಂದಿಲ್ಲ ಮುಂದೆ ಅಮೌಂಟ್ ಹಾಕಲೇಬೇಕು ಇಲ್ಲಿ ಇಷ್ಟೆಲ್ಲ ಹಾಕಿರಿ ಸರ್ ಅದನ್ನ ಹಾಕ್ಯಾರ ಇದನ್ನ 20,000 ಹಾಕಿ ಸರ್ ನೀವು ಟೋಟಲ್ 50,000 ಹಾಕೊಂಡು 4,000 ನಾವು ಕೊಡ್ತೀವಿ ಅಂತ ಇವ್ರೇನು ತಿಳ್ಕೊತಾರೆ ಬಿಟ್ಟು 20,000 ಹೋಗ್ತಾವ ಹಾಗೆ 20,000 ಹಾಕಿ ಫೋನ್ ಕೊಟ್ಟಾವ ಮನುಷ್ಯನ ಆಸೆ ಏನಾಗಬೇಕು ಅಂತ ಇಲ್ಲಿ 20,000 ಫೋನ್ ಬರುತ್ತಲ್ಲ ಬಿಟ್ಟು 20,000 ಬರುತ್ತಲ್ಲ ಹಿಂಗೆ ನಮ್ಮದು ಮೆಂಟಾಲಿಟಿ ಅವಾಗ ಏನು ಮಾಡ್ತಾರೆ 20,000 ಹಾಕಿರ್ತಾರೆ ಅವಾಗ ಏನು ಮಾಡ್ತಾರೆ ಫೋನ್ ಬಂದ್ ಮಾಡ್ತಾರೆ ಫೋನ್ ಮಾಡ್ತಾರೆ ಇವ್ರು ಬಂದು ಏನು ಮಾಡೋದು ಸ್ಟೇಷನ್ ಬರ್ತಾರೆ ಸರ್ ಈಗ ಸರ್ ನಾವು ಬಂದಿ ಸರ್ ಪಾಸ್ಟರ್ ಹಾಕಿದೆ ಬಟ್ ವಿಚಾರ ಮಾಡಿ ಸರ್ ನಾನು ಸೇಮ್ ಬಂದಿವಿ ಸರ್ ಬಟ್ ಈಗ ಸರ್ ಇವಾಗ ಹಿಂಗೆ ಮಾತಾಡ್ತಾರೆ ಸರ್ ಬರ್ತಾರೆ ಇದಾಗಿದೆ ಎಷ್ಟು ಆಗ್ತದೆ ಬಟ್ ನಾವು ಮತ್ತೆ ಅವ್ರು ನಂಬರ್ ಕೊಡ್ತಾರಲ್ಲ ನಮ್ಮಲ್ಲಿ ಸರಿ ಯಾರು ಏನು ಅಡ್ರೆಸ್ಸು ಮತ್ತು ಅವ್ರ ಲೊಕೇಶನ್ ಏನಾದ್ರು ಲೊಕೇಶನ್ ಬರೋದ್ರೆ ಬಿಹಾರ ರಾಜಸ್ಥಾನ ಅಲ್ಲಿ ಬರೋದು ಬಟ್ ಅದಾಗೂ ಕೂಡ ಈಗ ನಾವೇನು ಮಾಡ್ತೀವಿ ಇವ್ರು ಹೋಗಿ ಒಂದು 50,000 ಆಗಿತ್ತು ಕೇಸ್ ಆಗಿತ್ತು ನಾವು ಆರೋಗ್ಯ ಹೋಗಲೇಬೇಕಾಗುತ್ತೆ ಅಂತಂದ್ರೆ ಇಂಥ 3-4 ಕೇಸ್ ಇದ್ರು ನಾವೇನು ಮಾಡ್ತೀವಿ ನಾವು ಚಾರ್ಜ್ ಮಾಡ್ಕೊಂಡು ಈ ಟೈಮಿಗೆ ಹೋದ್ರೆ ನಮ್ಗೆ ಯಾವ ವಸ್ತು ಮಾಡ್ಬೇಕು ಮಾಡ್ಕೊಂಡು ಅಲ್ಲಿ ಹೋಗ್ತೀವಿ ಅಲ್ಲಿ ಹೋದಾಗ ಏನಾಗಿರುತ್ತೆ ಅಂದರೆ ಆ್ಯಕ್ಚುಲಿ ಈ ಹಳ್ಳಿ ಒಳಗೆ ಈಗ ನಮ್ಮಲ್ಲಿ ಕಾಮನ್ ಆಗಿ ಪಾಸ್ ಗ್ರೂಪ್ ಪ್ರೀ ಮಾಡ್ತಾರೆ ಬ್ಯಾಂಕ್ ಅಮೌಂಟ್ ಎಲ್ಲ ಪ್ರೀ ಮಾಡ್ತಾರೆ ಏನು ಪ್ರೀ ಮಾಡ್ತಾರೆ ಈಗ ಈಗ ನಿಮ್ಗೆ ಒಂದು ಅಕೌಂಟ್ ಮಾಡಿಸ್ತಾರೆ ನಿಮ್ಗೆ 2,000 ಕೊಡ್ತಾರೆ ಫ್ರೀ ಒಂದು ಅಕೌಂಟ್ ಮಾಡಿಸ್ತಾರೆ ನಿಮ್ಗೆ 2,000 ಕೊಡ್ತಾರೆ ಹಿಂಗೆ ಒಂದು ರೂಲ್ಸ್ ಏನೋ ಇರ್ತಾರ ಹಂಗೆ ಅಲ್ಲಿ ಏನು ಮಾಡ್ತಾರೋ ಅಲ್ಲಿ ಒಂದಷ್ಟು ಈ ಹಳ್ಳಿಯಾಗ ಜನ ಮಾಡೋರು ಬೃಹತ್ ಜನ ಅವರು ಮತ್ತು ಅಲ್ಲಿ ಸಣ್ಣ ಜನ ಮಾಡೋರು ಅವ್ರು ಮಾಡ್ತಾರೆ ಅವ್ರು 2,000 ಸಿಕ್ತು ಸಾಕು ಅವ್ರ ಅಕೌಂಟ್ ಏನಾಗಿದೆ ಗೊತ್ತಿರಲಿಲ್ಲ ಮತ್ತು ಅವ್ರ ATM ಬರೋದನ್ನು ಗೊತ್ತಿರಲಿಲ್ಲ ಅವ್ರು ಏನು ಮಾಡ್ತಾರೆ ತಮ್ಮ ಕೊಟ್ಟರು ಆಧಾರ್ ನಂಬರ್ ಕೊಟ್ಟು ಇಟ್ಕೊಂಡು ಬರೋರು ಇವ್ರು ಏನು ಅಕೌಂಟ್ ಮಾಡಿಸಿರ್ತಾನಲ್ಲ ಆ್ಯಕ್ಚುಲಿ ಅವ್ರ ಕಡೆ ATM ಅವ್ರ ಕಡೆ ಇರುತ್ತೆ ಪಾಸ್ಬುಕ್ ಅವ್ರ ಕಡೆ ಇರುತ್ತೆ ಬಟ್ ಹೀಗೇನಾಗ್ತೈತಿ ಸುಮಾರು ಒಂದು 50,000 ಪಾಸ್ಬುಕ್ ಮಾಡಿಸಿರ್ತಾನೆ ಇವ್ರು ಏನು ಹಾಕಿರ್ತಾರೆ 20,000 ಅದೆಲ್ಲ ಕಡೆ 40,000 ಹಾಕ್ತದಲ್ಲ ಆ 40,000 ಎಷ್ಟು ಜನ ಇರ್ತಾರಲ್ಲ 50,000 ಪಾಸ್ಬುಕ್ ಅವ್ರಿಗೆಲ್ಲ ಸ್ಪ್ರೆಡ್ ಆಗಿರ್ತದೆ ಈಗ ಏನಾಗಿರುತ್ತೆ ಅವ್ರಿಗೆ ನಮ್ಮ ಅಟೆನ್ಷನ್ ಡೈವರ್ಷನ್ ಮಾಡ್ಬೇಕು ಅವ್ರಿಗೆ ಈಗ 4 ಜನ ಒಂದು ಸ್ವಲ್ಪ ಅವ್ರು ತಿಳ್ಕೊಳಕ್ಕೆ ಸಮಸ್ಯೆ ಅವ್ರು ATM ಅವ್ರು ಇರುತ್ತಲ್ಲ ಅವ್ರು ದಿನ ಅದೇನು ATM ಸ್ವಲ್ಪ ಸಮಸ್ಯೆ ಆಗಲ್ಲ 40,000 ಹೇಳಿದೆ ಈಗ ಲಕ್ಷ ರೂಪಾಯಿ ಇರುತ್ತೆ ಹಿಂಗೆ 40-45 ಪಾಸ್ಬುಕ್ ಎಲ್ಲ ಜನ ಕುದೋದ್ರೆ ಅವ್ರು ಏನು ಮಾಡ್ತಾರೆ ಅಂದ್ರೆ ಆಮೇಲೆ ಅಮೌಂಟ್ ತಗೋತಾರೆ ನಾವೇನು ಮಾಡ್ತೀವಿ ಈ ರಿಸೀವ್ ಯಾರ ಹೆಸರು ಆ್ಯಕ್ಟಿವೇಷನ್ ಆಗೈತಿ ಮತ್ತು ಈ ಅಕೌಂಟ್ ಯಾರಿಗೆ ಅಮೌಂಟ್ ಯಾರ ಅಕೌಂಟಿಗೆ ಅಮೌಂಟ್ ಹೋಗುತ್ತೆ ನಾವು ಅಲ್ಲಿ ಟ್ರೇಸ್ ಮಾಡಿ ಆಗಲೇ ಮಾಡ್ತಾರೋ ಈ ಪರಿಚಯ ಪ್ರೆಸ್ ಆಗಿರೋರು ಟೆಂಟ್ ಹಾಕಿರೋರು ಮತ್ತು ಒಳ್ಳೆ ಅಗ್ನಿ ಕೆಳಗೆ ಗುಡ್ಕಟ್ಟು ಏನು ಮಾಡ್ತಾರೆ ಮಾಡ್ತೇವಲ್ಲ ಸಮಾಜದೊಳಗೆ ಕೆಲಸದಾಗಿರ್ತಾರೆ ಜನ